ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಫ್ವಾನ್ ಅವರಿದ್ದಾರೆ. ಬಹ್ರೈನಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸಫ್ವಾನ್ ಬಗ್ಗೆ ಒಂದು ಖುಷಿ ಏನು ಅಂತ ಹೇಳಿದ್ರೆ, ಸಫ್ವಾನ್ ಯಾವುದೇ ಚಾನಲ್ಗೆ ವರದಿಗಾರರಲ್ಲ ಅವರು. ಆದರೆ ಅಲ್ಲಿ ಒಂದು ಕಡೆ ಬಾಂಬ್ ಬೀಳ್ತಾ ಇದೆ, ಕ್ಷಿಪಣಿ ಬೀಳ್ತಾ ಇದೆ, ಇದೆಲ್ಲವನ್ನು ಕೂಡ ನೋಡಿಕೊಂಡು ಸುಮ್ಮನೆ ಕೂತಿರದೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು ನಮ್ಮ ಜನಗಳಿಗೆ ಅಂತ ಹೇಳಿ ಉತ್ಸುಕರಾಗಿ ಸಿಟಿಜನ್ ರಿಪೋರ್ಟರ್ ಆಗಿ ನಮ್ಮೊಂದಿಗೆ ಕೆಲಸ ಮಾಡ್ತಿದ್ದಾರೆ ಅವರು. ಥ್ಯಾಂಕ್ ಯು ಸಫ್ವಾನ್, ಜಾಯ್ನ್ ಆಗಿದ್ದಕ್ಕೆ. ಹೇಳಿವರೇ ನಿಮ್ಮ ಪರಿಸ್ಥಿತಿಯಲ್ಲಿ ಹೆಂಗಪ್ಪ ನಾವು ಸುರಕ್ಷಿತವಾಗಿರೋದು, ಎಲ್ಲಾದ್ರೂ ಒಳಗಡೆ ಕುತ್ಕೊಂಬೋಣ ಅಂತ ಅನಿಸ್ತಿರುತ್ತೆ. ಬಟ್ ನೀವು ಎಡೆ ಬಿಡದೆ ಅಲ್ಲಿಂದ ರಿಪೋರ್ಟ್ ಮಾಡ್ತಾ ಇದ್ದೀರಿ. ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಬಹ್ರೈನ್ನಲ್ಲಿ ಅಂತ? ಎಸ್, ಆಕ್ಚುಲಿ ನೀವ್ ಹೇಳಿದಾಗೆ ನಮಗೂ ಕೂಡ ಭಯ ಇದೆ, ಆತಂಕ ಇದೆ, ಎಲ್ಲ ಇದೆ. ಆದ್ರೂ ನಾವೀ ದೇಶದಲ್ಲಿ ಸುಮಾರು ವರ್ಷಗಳ ಕಾಲ ಇರೋದ್ರಿಂದ ಈ ದೇಶದ ಬಗ್ಗೆ ಬಹುತೇಕ ಅರಿವಿದೆ, ನಾಲೆಜ್ ಇದೆ ಈ ದೇಶದ ಬಗ್ಗೆ, ಕಾನೂನಿನ ಬಗ್ಗೆ ಎಲ್ಲ. ಸೊ ಹಾಗಾಗಿ ನಮ್ಮ ಇಲ್ಲಿರುವಂತಹ ದೇಶವಾಸಿಗಳಿಗೆ, ಕನ್ನಡಿಗರಿಗೆ ಸ್ಪಷ್ಟವಾಗಿರುವಂತಹ ಏನು ಮಾಹಿತಿಯನ್ನು ಕೊಡೋದು ನನ್ನ ಜವಾಬ್ದಾರಿ ಅಂತ ಅಂದುಕೊಂಡಿದ್ದೇನೆ ಸರ್ ನಾನು. ಗುಡ್. ಸೊ ಖಂಡಿತವಾಗಿಯೂ ನೋಡಿ, ನಿನ್ನೆ ನೈಟ್ ನಮ್ಗೆ ಒಂದು ಮೆಸೇಜ್ ಬರುತ್ತೆ ಬಹ್ರೈನ್ ಸರ್ಕಾರದಿಂದ, ಅವರ ಒಂದು ಅಧಿಕೃತ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಏನು ಒಮಾನ್ ಮಧ್ಯಸ್ಥಿಕೆ ವಹಿಸಿ ಮಾತನಾಡುತ್ತೆ ಇರಾನ್ ಜೊತೆ ಮತ್ತೆ ಗಲ್ಫ್ ರಾಷ್ಟ್ರಗಳ ಪ್ರತಿನಿಧಿಗಳದ್ದು ಅಂತ. ಏನೋ ನಮ್ಗೆ ಒಂಥರ ಒಂದು ಇದಿತ್ತು, ವಿಶ್ವಾಸ ಇತ್ತು, ಏನೋ ಸರಿ ಆಗ್ಬಹುದು, ಸಂಪೂರ್ಣವಾಗಿ ಈ ಮಿಸೈಲ್ ಗಳ ಸದ್ದು ಇದೆಲ್ಲ ನಿಲ್ಬಹುದು, ಶಾಂತ ರೀತಿಯಲ್ಲಿ ಇರ್ಬಹುದು ದೇಶ ಅಂತೇಳಿ. ಆದ್ರೂ ಇಮಿಡಿಯೇಟ್ಲಿ ನೋಡುವಾಗ ಅದು ಆ ಕಾರ್ಯ ಯಶಸ್ವಿ ಆಗಿದೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಇವಾಗ್ಲೂ ಕೂಡ ನೀವು ನೋಡಿ, ನಿಮ್ಗೆ ಅದ್ರ ಶಬ್ದ ಕೇಳಿಸ್ಲು ಏನು ಸಾಧ್ಯ ಇಲ್ಲ. ನನ್ನ ಕರೆಕ್ಟ್ ಆಗಿ ಹಿಂದುಗಡೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇರೋದು ಅಮೇರಿಕನ್ ನೇವಿ ಬೇಸ್ ಇರೋದು. ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಕಟ್ಟಡ ಇದೆ ಅದರ ನಡುವೆ ಎಲ್ಲ. ಅಲ್ಲಿಗೆ ಸತತವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸತತವಾಗಿ ಅಂದ್ರೆ ಬಹುಶಃ ಅದು ನೆಲಸಮ ಆಗಿರ್ಬೋದು. ಅಲ್ಲಿ ಎಂತಹ ಸಿಸ್ಟಮ್ ಇದ್ರೂ ಕೂಡ ಅಷ್ಟರ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಸತತವಾಗಿ ಏನು ಇದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನು ಈಗ ಅಲ್ಲಿ ಅಟ್ಯಾಕ್ ಆಗ್ತಿದೆ ಸರಿ, ರಿಟಾಲಿಯೇಷನ್ ಅಟ್ಯಾಕ್ಸ್ ಇದೆಯಾ? ಇದೇ ಅಮೆರಿಕದ ಒಂದು ಬೇಸ್ನ ಕಡೆಯಿಂದ, ಅಮೆರಿಕದ ಸೇನಾ ನೆಲೆಗಳ ಕಡೆಯಿಂದ ರಿಟಾಲಿಯೇಷನ್ ಇದೆಯಾ? ಇವರು ಪ್ರತಿದಾಳಿಯನ್ನ ಮಾಡ್ತಾ ಇದ್ದಾರೆ ಅವರು? ಇದೊಂದು ಕ್ವಶನ್ ಬರುತ್ತೆ ನಂದು. ಎಲ್ಲಿ ಆದ್ರೂ ಜನ ವಾಸ ಮಾಡೋ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವರು, ಅಥವಾ ಮಿಲಿಟರಿ ಬೇಸ್ಗಳು ಮಾತ್ರ ಅಂತ? ಇಲ್ಲ, ನಮ್ಗೆ ಒಂದು ಆಶ್ವಾಸನೆ ಇರುವುದು, ನಾವು ಸ್ವಲ್ಪ ಭಯ ಇಲ್ಲದೆ ಇರುವುದು. ಯಾಕೆಂದ್ರೆ ಇರಾನ್ ಕೂಡ ಒಂದು ಹೇಳಿಕೆಯನ್ನು ನೀಡಿತ್ತು, ನಮ್ಮ ಟಾರ್ಗೆಟ್ ಗಲ್ಫ್ ಕಂಟ್ರಿಗಳ ಅಲ್ವೇ ಅಲ್ಲ, ನಮ್ಮ ಟಾರ್ಗೆಟ್ ಇಲ್ಲಿನ ದೇಶವಾಸಿಗಳಲ್ಲ, ಅನಿವಾಸಿಗಳಲ್ಲ, ಯಾರನ್ನು ಕೊಲ್ಲುವಂತ ಉದ್ದೇಶ ನಮ್ಗಿಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ಮುಂಚೆನೆ ಹೇಳಿತ್ತು. ಅದೇ ರೀತಿಯಲ್ಲಿ ನೋಡಿ, ಅವರಿಗೆ ಏನಾದ್ರೂ ಬಹ್ರೈನ್ ಮೇಲೆ, ಗಲ್ಫ್ ಕಂಟ್ರಿಗಳ ಮೇಲೆ ಟಾರ್ಗೆಟ್ ಮಾಡುವುದಿದ್ರೆ, ನಾನಿರುವಂತ ನೋಡಿ, ನನ್ನ ಕರೆಕ್ಟ್ ಹಿಂದ್ಗಡೆ ಇರುವಂತದ್ದು ಬಹ್ರೈನ್ ನ ಕ್ಯಾಪಿಟಲ್. ನಾನಿರೋದು ಬಹ್ರೈನ್ ಕ್ಯಾಪಿಟಲ್. ಬಹ್ರೈನ್ ಫಿನಾನ್ಷಿಯಲ್ ಹಾರ್ಬರ್, ಅದು ಬಹ್ರೈನ್ ಟ್ವಿನ್ ಟವರ್, ದೊಡ್ಡ ದೊಡ್ಡ ಕಟ್ಟಡ ಇಲ್ಲೇ ಇರುವುದು ನನ್ನ ಪಕ್ಕದಲ್ಲೇ. ಸೊ ಅದಕ್ಕೆ ಅವರಿಗೆ ಹಾನಿ ಮಾಡಬಹುದಿತ್ತು. ಇದುವರೆಗೂ ಕೂಡ ಜನವಸತಿ ಇರುವಂತಹ ಪ್ರದೇಶಗಳಿಗೆ, ಬೇರೆ ಬಹ್ರೈನ್ ಪ್ರಮುಖ ಕಟ್ಟಡಗಳಿಗೆ ಏನು ಅವರು ಹಾನಿ ಮಾಡಿಲ್ಲ. ಅವರ ಟಾರ್ಗೆಟ್ ಎಕ್ಸಾಕ್ಟ್ಲಿ ಬಂದಿರುವುದು ಅಮೆರಿಕನ್ ನೇವಿ ಬೇಸ್ಗಳು ಮತ್ತು ಆ ಅಮೆರಿಕನ್ ದೊಡ್ಡ ದೊಡ್ಡ ಅಧಿಕಾರಿಗಳು ಅಲ್ಲಿ ವಾಸ ಮಾಡಿರ್ತಾರೆ ಅನ್ನುವಂತ ಅವರಿಗೆ ಮಾಹಿತಿ ಇದೆ. ಅಲ್ಲಿಗೆಲ್ಲ ಅವರು ನಿಖರವಾಗಿ ದಾಳಿ ಮಾಡಿದ್ದಾರೆ. ಒಂಥರ ಬೇರೆ ನಾವು ಇಂಟರ್ನ್ಯಾಷನಲ್ ಚಾನಲ್ ಅಲ್ಲಿ ನೋಡುವಾಗ ಅದರಲ್ಲಿ ಒಂದು ಮಾಹಿತಿ ನನಗೆ ಗೊತ್ತಾಯ್ತು. ಅವ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಅವರು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವ್ರದ್ದು ಮಾಡುದು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೂ ಕೂಡ ಅಮೆರಿಕದ ಈ ದುರ್ಬುದ್ಧಿ ಇದೆಯಲ್ಲ, ಅಹಂಕಾರಿತನ, ಜಂಬತನ ಇದೆಯಲ್ಲ, ಅದು ಇರಾನ್ ಮೇಲೆ ಈ ತರ ಒಂದು ಕೈ ಹಾಕಿಕೊಂಡು ಕೈ ಸುಟ್ಟುಕೊಂಡಿತ್ತು ಅಂತ ಹೇಳ್ಬಹುದು. ಯಾಕಂದ್ರೆ ನೋಡಿ, ಇದುವರೆಗೂ ಕೂಡ ಗಲ್ಫ್ ರಾಷ್ಟ್ರದ ತೈಲ ಇದರ ಮೇಲೆ, ಎಂಬಸಿಯ ಮೇಲೆ, ಅಮೆರಿಕನ್ ಇದರ ಮೇಲೆ ಎಲ್ಲ ದಾಳಿ ಮಾಡುವಂತಹ ಧೈರ್ಯವನ್ನು ಯಾವ ದೇಶಗಳು ಕೂಡ ತೋರಿಸಿಲ್ಲ. ನಿಮ್ಗೆ ಗೊತ್ತಿರಬಹುದು, ಇತಿಹಾಸ ಕೂಡ ಅದೇ ಇರುವುದು. ಗಲ್ಫ್ ದೇಶಗಳ ಅವರು ಸೇಫ್ ಆಗಿದ್ರು. ದಾರಿ